ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಇತ್ತೀಚೆಗೆ ತಾನೇ ಬಿಡುಗಡೆಯಾಗಿರುವ ಮಿರುಗಸಿರೀಶಂ ಎಂಬ ತಮಿಳು ಭಾಷೆಯ ಹಾರರ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಸಂದೀಪ್ ಹಾಗೂ ಗೌರಿ ಲವ್ ಮ್ಯಾರೇಜ್ ಆಗಿ ತುಂಬಾನೇ ಖುಷಿಯಾಗಿ ಜೀವನ ಮಾಡ್ತಿರ್ತಾರೆ. ಇವರ ಜೊತೆ ಗೌರಿಯ ತಮ್ಮ ಆಗಿರುವ ಶಿವ ಕೂಡ ಅದೇ ಮನೆಯಲ್ಲಿ ವಾಸ ಮಾಡ್ತಿರ್ತಾನೆ. ಹೀಗಿರುವಾಗ್ಲೇ ಒಬ್ಬ ಅನಾಮಧೇಯ ವ್ಯಕ್ತಿ ಶಿವಗೆ ಒಂದು ನಿಗೂಢವಾದ ಪುಸ್ತಕವನ್ನ ಕೊಡ್ತಾನೆ. ಶಿವ ಆ ಪುಸ್ತಕವನ್ನ ಮನೆಗೆ ತರ್ತಿದ್ದ ಹಾಗೆ ಇವರ ಮನೆಯಲ್ಲಿ ತುಂಬಾನೇ ಹಾರರ್ ಇನ್ಸಿಡೆಂಟ್ ಗಳು ನಡೆಯೋದಕ್ಕೆ ಶುರುವಾಗುತ್ತವೆ. ಹಾಗೂ ಇವರ ಮನೆಯಲ್ಲಿ ಸಾಕಿದ್ದ ಒಂದು ಬೆಕ್ಕು ರಾತ್ರಿ ಹೊತ್ತು ತುಂಬಾನೇ ವಿಚಿತ್ರವಾಗಿ ಬಿಹೇವ್ ಮಾಡೋದಕ್ಕೆ ಶುರು ಮಾಡುತ್ತೆ. ಇದನ್ನೆಲ್ಲ ನೋಡಿ ತುಂಬಾನೇ ಗಾಬರಿಗೊಂಡ ಇವರು ಒಬ್ಬ ಸ್ವಾಮೀಜಿಯನ್ನ ಕರೆದುಕೊಂಡು ಬಂದು ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗ ಹಲವಾರು ಶಾಕಿಂಗ್ ಘಟನೆಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು, ಇವರಿಗೆಲ್ಲ ತೊಂದರೆ ಕೊಡ್ತಿರುವ ಆ ಪ್ರೇತಾತ್ಮ ಯಾರದ್ದು, ಅಷ್ಟಕ್ಕೂ ಶಿವ ಆ ಪುಸ್ತಕವನ್ನ ಓದೋದಕ್ಕೆ ಶುರು ಮಾಡಿದ ನಂತರ ನಡೆದದ್ದಾದ್ರೂ ಏನೋ. ಚಿತ್ರ ಮುಂದುವರಿತಾ ಹೋದಾಗೆ ಇವರೇನ ಇದಕ್ಕೆಲ್ಲ ಕಾರಣ ಅಂತ ನಾವೇ ಶಾಕ್ ಆಗುವ ಹಾಗೆ ರಿವೀಲ್ ಆಗುವ ಟ್ವಿಸ್ಟ್ ಆದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ರಾತ್ರಿ ಹೊತ್ತು ಒಂದು ದೊಡ್ಡ ರಬ್ಬರ್ ತೋಟದಲ್ಲಿ ಒಬ್ಬ ವ್ಯಕ್ತಿ ತನ್ನ ಗಾಡಿಯಲ್ಲಿ ಹೋಗ್ತಿರೋದನ್ನ ನೋಡ್ತೀವಿ. ಆಗ ಇದ್ದಕ್ಕಿದ್ದ ಹಾಗೆ ಅವನ ಗಾಡಿ ಕೆಟ್ಟು ಸ್ಟಾಪ್ ಆಗುತ್ತೆ. ಮೋಸ್ಟ್ಲಿ ಪೆಟ್ರೋಲ್ ಖಾಲಿಯಾಗಿರ್ಬೇಕು ಅಂತ ತನ್ನ ಗಾಡಿಯನ್ನ ತಳ್ಳಿಕೊಂಡೆ ಆ ವ್ಯಕ್ತಿ ಹೋಗ್ತಿರ್ತಾನೆ. ಆಗ ಇದ್ದಕ್ಕಿದ್ದ ಹಾಗೆ ತುಂಬಾನೇ ಜೋರಾಗಿ ಗಾಳಿ ಬೀಸೋದಕ್ಕೆ ಶುರುವಾಗುತ್ತೆ. ಹಾಗೂ ಇವನ ಕಾಲ ಬಳಿ ಬಿದ್ದಿದ್ದ ಒಂದು ಎಲೆಯ ಮೇಲೆ ಏನನ್ನೋ ಬರೆದಿರೋ ರೀತಿ ಕಾಣಿಸುತ್ತೆ. ಆ ಎಲೆಯನ್ನ ಎತ್ತಿಕೊಂಡು ನೋಡಿದಾಗ ಶಾಕಿಂಗ್ಲಿ ರಕ್ತದಲ್ಲಿ ಹೀಗೆ ಬರೆದಿರುತ್ತೆ, ನೀನು ಈ ಜಾಗಕ್ಕೆ ಬರಬಾರದಾಗಿತ್ತು, ನಿನ್ನ ಪ್ರಾಣ ಉಳಿಬೇಕು ಅಂದ್ರೆ ತಕ್ಷಣವೇ ಇಲ್ಲಿಂದ ಓಡಿ ಹೋಗು ಅಂತ ಬರ್ದಿರುತ್ತೆ. ಅದನ್ನ ರಕ್ತದಿಂದ ಬರ್ದಿರೋದನ್ನ ನೋಡಿದ ಆ ವ್ಯಕ್ತಿಗೆ ತುಂಬಾನೇ ಭಯ ಆಗೋದಕ್ಕೆ ಶುರುವಾಗುತ್ತೆ. ಇನ್ನೇನು ಅಲ್ಲಿಂದ ಹೋಗ್ಬೇಕು ಅನ್ನೋಷ್ಟರಲ್ಲೇ ಶಾಕಿಂಗ್ಲಿ ಹಿಂದಿನಿಂದ ಯಾವುದೋ ಒಂದು ಅದೃಶ್ಯ ಶಕ್ತಿ ಅವನ ಮೇಲೆ ಅಟ್ಯಾಕ್ ಮಾಡಿಬಿಡುತ್ತೆ. ನೋಡಿದ್ರೆ ಆ ವ್ಯಕ್ತಿ ಆನ್ ದ ಸ್ಪಾಟ್ ಸತ್ತು ಹೋಗ್ತಾನೆ. ನಂತರದ ಸೀನ್ ನಲ್ಲಿ ಪ್ರೀತಿಸಿ ಮದುವೆ ಆಗಿರುವ ಸಂದೀಪ್ ಹಾಗೂ ಗೌರಿ ಎಂಬ ಗಂಡ ಹೆಂಡತಿಯನ್ನ ನೋಡ್ತೀವಿ. ರೀಸೆಂಟ್ಲಿ ಮದುವೆ ಆಗಿದ್ದ ಇವರಿಬ್ಬರು ಇತ್ತೀಚೆಗೆ ತಾನೇ ಈ ಮನೆಗೆ ಬಂದು ತುಂಬಾನೇ ಖುಷಿಯಾಗಿ ಜೀವನ ಮಾಡ್ತಿರ್ತಾರೆ. ಇದೇ ಮನೆಯಲ್ಲಿ ಒಂದು ಹೋಟೆಲ್ ನಲ್ಲಿ ಶೆಫ್ ಆಗಿ ಕೆಲಸ ಮಾಡ್ತಿರುವ ಗೌರಿಯ ತಮ್ಮ ಶಿವ ಕೂಡ ವಾಸ ಮಾಡ್ತಿರ್ತಾನೆ. ಸಂದೀಪ್ ಆ ಮನೆಯಲ್ಲಿ ಒಂದು ಬೆಕ್ಕನ್ನ ಸಾಕಿರ್ತಾನೆ. ಆ ಬೆಕ್ಕು ನೋಡಿದ್ರೆ ಯಾವಾಗ್ಲೂ ಏನಾದ್ರೂ ಒಂದು ತುಂಟಾಟ ಮಾಡ್ತಾ ಗೌರಿಗೆ ತುಂಬಾನೇ ತೊಂದರೆ ಕೊಡ್ತಿರುತ್ತೆ. ಒಂದು ದಿನ ಶಿವ ರೆಸ್ಟೋರೆಂಟ್ ನಲ್ಲಿ ಕೆಲಸ ಮುಗಿಸಿಕೊಂಡು ಇನ್ನೇನೋ ಮನೆಗೆ ಬರಬೇಕು ಅನ್ನುವಾಗ ಅವನಿಗೆ ಒಂದು ಪಾರ್ಸಲ್ ಬರುತ್ತೆ. ಶಿವ ಆ ಪಾರ್ಸಲ್ ಅನ್ನ ತನಗೆ ಕಳ್ಸಿರೋದು ಯಾರು ಅಂತ ಚೆಕ್ ಮಾಡ್ತಾನೆ. ಆದ್ರೆ ಹೆಸರನ್ನ ಮೆನ್ಷನ್ ಮಾಡಿರೋದಿಲ್ಲ. ಮೋಸ್ಟ್ಲಿ ರೆಸ್ಟೋರೆಂಟ್ ಗೆ ಬರುವ ಯಾರೋ ಕಸ್ಟಮರ್ ನನಗೆ ಇದನ್ನ ಗಿಫ್ಟ್ ಮಾಡಿರ್ಬೋದು ಅಂತ ಆ ಪುಸ್ತಕವನ್ನ ಮನೆಗೆ ತೆಗೆದುಕೊಂಡು ಬರ್ತಾನೆ. ತುಂಬಾನೇ ಸುಸ್ತಾಗಿದ್ದ ಕಾರಣ ಆ ಬುಕ್ ಅನ್ನ ಅಲ್ಲೇ ಪಕ್ಕದಲ್ಲಿಟ್ಟು ಮಲಗಿಕೊಳ್ತಾನೆ. ಸ್ನೇಹಿತರೆ, ಶಿವ ಆ ಪುಸ್ತಕವನ್ನ ತರ್ತಿದ್ದ ಹಾಗೆ ಇವರ ಮನೆಯ ಬೆಕ್ಕು ತುಂಬಾನೇ ವಿಚಿತ್ರವಾಗಿ ಕೂಗಾಡೋದಕ್ಕೆ ಶುರು ಮಾಡುತ್ತೆ. ಹಾಗೂ ದಿನಗಳು ಕಳೆದಂತೆ ಮನೆಯಲ್ಲಿ ಎಲ್ಲರಿಗೂ ಯಾರೋ ಓಡಾಡಿದ ಹಾಗೆ ಮಾತನಾಡಿದ ಹಾಗೆ ಭಾಸವಾಗೋದಕ್ಕೆ ಶುರುವಾಗುತ್ತೆ. ಮೊದಲಿಗೆ ಎಲ್ಲರೂ ಆ ವಿಚಿತ್ರವಾದ ಶಬ್ದಗಳನ್ನ ಇಗ್ನೋರ್ ಮಾಡ್ತಾರೆ. ಆದ್ರೆ ದಿನಗಳು ಕಳೆದಂತೆ ಆ ಶಬ್ದಗಳು ಹಾಗೂ ವಿಚಿತ್ರ ಘಟನೆಗಳು ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತವೆ. ಹಾಗೂ ರಾತ್ರಿ ಆಗ್ತಿದ್ದ ಹಾಗೆ ಸಾಕಿದ್ದ ಬೆಕ್ಕು ಮನೆಯಲ್ಲಿ ಎಲ್ಲ ವಸ್ತುಗಳನ್ನ ಬೀಳಿಸುತ್ತಾ ತುಂಬಾನೇ ಗಲಾಟೆ ಮಾಡೋದಕ್ಕೆ ಶುರು ಮಾಡುತ್ತೆ. ಹೀಗಿರುವಾಗ್ಲೇ ಒಂದು ದಿನ ಸಂದೀಪ್ ಆಫೀಸ್ ನಲ್ಲಿ ಜಾಸ್ತಿ ಕೆಲಸ ಇದೆ ಅಂತ ಲೇಟ್ ನೈಟ್ ವರ್ಕ್ ಮಾಡ್ತಿರ್ತಾನೆ. ಲೇಟ್ ನೈಟ್ ಆಗಿದ್ದ ಕಾರಣ ಆಫೀಸ್ ನಲ್ಲಿ ಯಾರೊಬ್ಬರು ಕೂಡ ಇರೋದಿಲ್ಲ. ಆದ್ರೆ ಅಲ್ಲಿದ್ದ ಲೈಟ್ ಗಳು ಹಾಗೂ ಕಾಫಿ ಮಷಿನ್ ಇದ್ದಕ್ಕಿದ್ದ ಹಾಗೆ ಆಟೋಮೆಟಿಕ್ ಆಗಿ ಆನ್ ಆಫ್ ಆಗೋದಕ್ಕೆ ಶುರುವಾಗುತ್ತವೆ. ಹಾಗೂ ಯಾರೋ ಸಂದೀಪ್ ನನ್ನ ಫಾಲೋ ಮಾಡ್ತಾ ಹಿಂದೆ ಬರ್ತಿರುವ ರೀತಿ ಭಾಸವಾಗುತ್ತೆ. ಇದನ್ನೆಲ್ಲ ನೋಡಿ ಒಂದೇ ಸರಿ ಗಾಬರಿಯಾದ ಸಂದೀಪ್ ತಕ್ಷಣವೇ ಮನೆಗೆ ಹೊರಟು ಬಂದಿರ್ತಾನೆ. ಈ ಕಡೆ ಆ ಪುಸ್ತಕವನ್ನ ಮನೆಗೆ ತಂದು ಇಷ್ಟು ದಿನ ಆದ್ರೂ ಕೂಡ ಶಿವ ಅದನ್ನ ಓದೇ ಇರೋದಿಲ್ಲ. ಆ ಬುಕ್ ಅನ್ನ ನೋಡ್ತಿದ್ದ ಹಾಗೇನೆ ಶಿವಗೆ ಅರ್ಥ ಆಗುತ್ತೆ ಅದೊಂದು ಹಾರರ್ ಸ್ಟೋರಿ ಇರುವ ಪುಸ್ತಕ ಅಂತ. ಶಿವ ಆ ಸ್ಟೋರಿ ಏನು ಅಂತ ಓದೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಈಗ ಗೊತ್ತಾಗುವ ಟ್ವಿಸ್ಟ್ ಏನಂದ್ರೆ, ಚಿತ್ರದ ಮೊದಲ ಸೀನ್ ನಲ್ಲಿ ರಾತ್ರಿ ಹೊತ್ತು ಒಬ್ಬ ವ್ಯಕ್ತಿ ರಬ್ಬರ್ ತೋಟದಲ್ಲಿ ಸತ್ತಿದ್ದ ಅಲ್ವಾ, ಆತನನ್ನ ಪ್ರೇತಾತ್ಮ ಹೇಗೆ ಕೊಲೆ ಮಾಡ್ತು ಅಂತ ಆ ಸ್ಟೋರಿಯಲ್ಲಿ ಬರೆಯಲಾಗಿರುತ್ತೆ. ಆ ಸ್ಟೋರಿ ಓದಿದ ಶಿವ ಇದೊಂದು ಫಿಕ್ಷನಲ್ ಸ್ಟೋರಿ ಅಲ್ವಾ ಅಂತ ಮುಂದಕ್ಕೆ ಕಂಟಿನ್ಯೂ ಮಾಡ್ತಾ ಹೋಗ್ತಾನೆ. ಸೆಕೆಂಡ್ ಚಾಪ್ಟರ್ ನಲ್ಲಿ ನೋಡಿದ್ರೆ ಶಾಕಿಂಗ್ಲಿ ತನ್ನ ಅಕ್ಕ ಹಾಗೂ ಭಾವನ ಬಗ್ಗೆನೇ ಬರೆಯಲಾಗಿರುತ್ತೆ. ಹಾಗೂ ಮೂರನೇ ಚಾಪ್ಟರ್ ನಲ್ಲಿ ಸಂದೀಪ್ ಆಫೀಸ್ ನಲ್ಲಿ ಕೆಲಸ ಮಾಡ್ತಿದ್ದಾಗ ಅವನ ಜೊತೆ ನಡೆದಿದ್ದ ಹಾರರ್ ಇನ್ಸಿಡೆಂಟ್ ಗಳ ಬಗ್ಗೆ ಬರೆಯಲಾಗಿರುತ್ತೆ. ಈ ಸ್ಟೋರಿಗಳನ್ನು ಓದಿದ ಶಿವಗೆ ಒಂದೇ ಸಾರಿ ಶಾಕ್ ಆಗಿ ಭಯ ಆಗೋದಕ್ಕೆ ಶುರುವಾಗುತ್ತೆ. ಈ ಪುಸ್ತಕವನ್ನ ನಾನು ಮನೆಗೆ ತಂದ ನಂತರವೇ ಅಲ್ವಾ ಮನೆಯಲ್ಲಿ ವಿಚಿತ್ರ ಘಟನೆಗಳು ನಡೀತಿರೋದು, ಆದ್ರೆ ಇವೆಲ್ಲ ನಡೆಯೋದಕ್ಕೂ ಮುಂಚೆನೆ ಈ ಪುಸ್ತಕದಲ್ಲಿ ಇವುಗಳ ಬಗ್ಗೆ ಬರೆಯೋದಕ್ಕೆ ಹೇಗೆ ಸಾಧ್ಯ? ಹೆದರಿಕೊಳ್ಳುತ್ತಲೇ 4ನೇ ಚಾಪ್ಟರ್ ನಲ್ಲಿ ಏನಿದೆ ಅಂತ ಓಪನ್ ಮಾಡ್ತಾನೆ. 4ನೇ ಚಾಪ್ಟರ್ ನ ಮೊದಲ ಪೇಜ್ ನಲ್ಲಿ ಇಲ್ಲಿಂದ ಮುಂದೆ ಈ ಪುಸ್ತಕವನ್ನ ಓದ್ತಾ ಹೋದ್ರೆ ನಿನ್ನ ಜೀವನ ನಿನ್ನ ಕಂಟ್ರೋಲ್ ನಲ್ಲಿ ಇರೋದಿಲ್ಲ ಅಂತ ಬರೆಯಲಾಗಿರುತ್ತೆ. ಅದನ್ನ ಓದಿದ ಮೇಲೂ ಕೂಡ ಧೈರ್ಯ ಮಾಡಿದ ಶಿವ ಮುಂದಕ್ಕೆ ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಶಾಕಿಂಗ್ಲಿ ಇವನ ಬೆಡ್ರೂಮ್ ನ ಶೆಲ್ಫ್ ನಲ್ಲಿದ್ದ ಬುಕ್ ಗಳು ಇದ್ದಕ್ಕಿದ್ದ ಹಾಗೆ ಕೆಳಗಡೆ ಬಿದ್ದು ಬಿಡುತ್ತವೆ. ಒಂದೇ ಸರಿ ಹೆದರಿಕೊಂಡ ಶಿವ ತಕ್ಷಣವೇ ರೂಮ್ ನಿಂದ ಹೊರಗಡೆ ಓಡಿ ಬರ್ತಾನೆ.
ತಕ್ಷಣವೇ ಸಂದೀಪ್ ತನ್ನ ಫ್ರೆಂಡ್ಗೆ ಗೊತ್ತಿದ್ದ ಒಬ್ಬ ಸ್ವಾಮೀಜಿಯನ್ನ ಮನೆಗೆ ಕರೆಸ್ತಾನೆ. ಆ ಸ್ವಾಮೀಜಿ ಬರೋವರೆಗೂ ಹೆದರಿಕೊಂಡಿದ್ದ ಈ ಮೂವರು ಮನೆಯ ಒಳಗಡೆ ಹೋಗದೆ ಹೊರಗಡೆನೆ ಕಾಯ್ತಾ ನಿಂತಿರ್ತಾರೆ. ಸ್ವಲ್ಪ ಸಮಯದ ನಂತರ ಸಂದೀಪ್ ಕಾಂಟ್ಯಾಕ್ಟ್ ಮಾಡಿದ್ದ ಆ ಸ್ವಾಮೀಜಿ ತನ್ನ ಅಸಿಸ್ಟೆಂಟ್ ಜೊತೆ ಬರ್ತಾರೆ. ಆ ಮನೆಯನ್ನ ನೋಡ್ತಿದ್ದ ಹಾಗೇನೆ ಸ್ವಾಮೀಜಿಗೆ ನೆಗೆಟಿವ್ ಎನರ್ಜಿ ಫೀಲ್ ಆಗೋದಕ್ಕೆ ಶುರುವಾಗುತ್ತೆ. ಅವರಿಗೆಲ್ಲ ಹೊರಗಡೆನೆ ವೇಟ್ ಮಾಡೋದಕ್ಕೆ ಹೇಳಿ ತಾವೊಬ್ಬರೇ ಮನೆಯ ಒಳಗಡೆ ಹೋಗ್ತಾರೆ. ಆ ಸ್ವಾಮೀಜಿಯನ್ನ ನೋಡ್ತಿದ್ದ ಹಾಗೇನೆ ಮನೆಯಲ್ಲಿದ್ದ ಆ ಬೆಕ್ಕು ಜೋರಾಗಿ ಕಿರ್ಚಾಡೋದಕ್ಕೆ ಶುರು ಮಾಡುತ್ತೆ. ಸ್ನೇಹಿತರೆ, ಈಗ ಗೊತ್ತಾಗುವ ಒಂದು ವಿಷಯವೇನೆಂದ್ರೆ ಈ ಸ್ವಾಮೀಜಿಗೆ ಪ್ರಾಣಿಗಳ ಜೊತೆ ಕೂಡ ಮಾತನಾಡುವ ಶಕ್ತಿ ಇರುತ್ತೆ. ನೀನು ನನಗೆ ಏನನ್ನೋ ಹೇಳ್ಬೇಕು ಅಂತ ಪ್ರಯತ್ನ ಪಡ್ತಿದ್ಯಾ ಅಂತ ಅರ್ಥ ಆಯ್ತು. ಹೇಳು, ಈ ಮನೆಯಲ್ಲಿ ಏನ್ ನಡೀತಿದೆ? ಎಷ್ಟು ದಿನಗಳಿಂದ ನೀನು ನೋಡಿದ್ದಾದ್ರೂ ಏನು ಅಂತ ಕೇಳ್ತಾನೆ. ಅದಕ್ಕೆ ಆ ಬೆಕ್ಕು ಹೇಳೋದೇನಂದ್ರೆ, ಈ ಮನೆಯವರು ತುಂಬಾನೇ ನಾನ್ ವೆಜ್ ತಿಂತಾರೆ ಅಂತ ನಾನು ಇಲ್ಲಿಗೆ ಬಂದೆ. ಈ ಮನೆಯಲ್ಲಿರುವ ಜನಗಳಿಗೆ ಹಲವು ದಿನಗಳಿಂದ ಒಂದು ಪ್ರೇತಾತ್ಮ ತೊಂದರೆ ಕೊಡ್ತಿದೆ. ನಾನು ಇದನ್ನೇ ಹೇಗಾದ್ರೂ ಮಾಡಿ ಮನೆಯಲ್ಲಿರುವ ಜನಗಳಿಗೆ ಇನ್ಫಾರ್ಮ್ ಮಾಡ್ಬೇಕು ಅಂತ ಪ್ರಯತ್ನ ಪಟ್ಟೆ. ಆದ್ರೆ ಮನೆಯಲ್ಲಿರುವ ಜನಗಳಿಗೆ ನಾನು ಕೊಡುವ ಕ್ಲೂಗಳು ಅರ್ಥನೇ ಆಗ್ಲಿಲ್ಲ ಅಂತ ಹೇಳುತ್ತೆ. ನಂತರ ಆ ಸ್ವಾಮೀಜಿ ಮನೆಯನ್ನೆಲ್ಲ ಸುತ್ತಾಡಿ ನೋಡ್ತಿದ್ದಾಗ ಶಿವ ತಂದಿರುವ ಅನಿಗೂಢ ಪುಸ್ತಕ ಕಾಣಿಸುತ್ತೆ. ಆ ಪುಸ್ತಕವನ್ನ ಸ್ವಾಮೀಜಿ ಕೈಗೆ ತೆಗೆದುಕೊಳ್ತಿದ್ದ ಹಾಗೆ ಪ್ರೇತಾತ್ಮ ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ತಕ್ಷಣವೇ ಹೊರಗಡೆ ಬಂದ ಸ್ವಾಮೀಜಿ ಎಲ್ಲರಿಗೂ ತಾನು ಮಂತ್ರಿಸಿ ತಂದಿದ್ದ ರುದ್ರಾಕ್ಷಿಗಳನ್ನ ಕೊರಳಿಗೆ ಹಾಕ್ತಾರೆ. ಯಾವುದೇ ಕಾರಣಕ್ಕೂ ನಾನು ಹಾಕಿರುವ ರುದ್ರಾಕ್ಷಿಗಳನ್ನ ತೆಗೆಯುವಾಗಿಲ್ಲ ಅಂತ ವಾರ್ನ್ ಮಾಡ್ತಾರೆ. ಹಾಗೂ ಈ ದಿನ ರಾತ್ರಿ ನಾನು ಇದೇ ಮನೆಯಲ್ಲಿ ಸ್ಟೇ ಆಗ್ತೀನಿ ಅಂತ ಹೇಳಿ ಹಾಲ್ ನಲ್ಲಿ ಮಲಗಿಕೊಳ್ತಾರೆ. ಎಲ್ಲರೂ ಮಲಗಿಕೊಂಡಿದ್ದಾಗ ಪ್ರೇತಾತ್ಮ ಗೌರಿಯ ಮೇಲೆ ಇದ್ದಕ್ಕಿದ್ದ ಹಾಗೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಆಕೆಯ ಕೂಗಾಟ ಕೇಳಿ ತಕ್ಷಣವೇ ಓಡಿ ಬಂದ ಸ್ವಾಮೀಜಿ ಆಕೆಯನ್ನ ಕಾಪಾಡ್ತಾನೆ. ನಂತರ ಆ ಪ್ರೇತಾತ್ಮವನ್ನ ಹೀಗೆ ಬಿಟ್ರೆ ಅದರ ಶಕ್ತಿ ಮತ್ತಷ್ಟು ಜಾಸ್ತಿ ಆಗುತ್ತೆ ಅಂತ ತಕ್ಷಣವೇ ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಒಂದು ದೊಡ್ಡ ಮಂಡಲವನ್ನ ಬರೆದು ಮಂತ್ರಗಳನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಮಂತ್ರಗಳು ಸ್ಟಾರ್ಟ್ ಆಗ್ತಿದ್ದ ಹಾಗೆ ಶಾಕಿಂಗ್ಲಿ ಒಂದು ಕಪ್ಪು ಬಣ್ಣದ ವಿಕಾರವಾದ ಆಕೃತಿ ಪ್ರತ್ಯಕ್ಷ ಆಗುತ್ತೆ. ಅದು ತನ್ನ ಮೇಲೆ ಎಷ್ಟೇ ಅಟ್ಯಾಕ್ ಮಾಡಿದ್ರು ಕೂಡ ಸ್ವಾಮೀಜಿ ಮಾತ್ರ ಮಂತ್ರಗಳನ್ನ ಸ್ಟಾಪ್ ಮಾಡೋದಿಲ್ಲ. ತುಂಬಾನೇ ಭಯಾನಕವಾದ ಧ್ವನಿಯಲ್ಲಿ ಆ ಮೂವರನ್ನ ನೀನು ಏನೇ ಮಾಡಿದ್ರು ಕೂಡ ಕಾಪಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನನ್ನ ದಾರಿಗೆ ಅಡ್ಡ ಬಂದ್ರೆ ನೀನು ಕೂಡ ಬದುಕೋದಿಲ್ಲ ಅಂತ ಹೇಳಿ ಅಲ್ಲಿಂದ ಮಾಯವಾಗಿ ಬಿಡುತ್ತೆ. ಆ ಪ್ರೇತಾತ್ಮದ ಮಾತುಗಳನ್ನ ಕೇಳಿದ ಸ್ವಾಮೀಜಿಗೆ ಒಂದು ವಿಷಯ ಕನ್ಫರ್ಮ್ ಆಗುತ್ತೆ. ಆ ಪ್ರೇತಾತ್ಮ ರ್ಯಾಂಡಮ್ ಆಗಿ ಇವರ ಮನೆಗೆ ಬಂದು ಇವರಿಗೆ ತೊಂದರೆ ಕೊಡ್ತಿಲ್ಲ. ಇವರ ಮೇಲೆ ಯಾವುದೋ ಕಾರಣಕ್ಕೆ ತುಂಬಾನೇ ದ್ವೇಷವಿರೋ ಕಾರಣ ಆ ಪ್ರೇತಾತ್ಮ ಇವರಿಗೆ ತೊಂದರೆ ಕೊಡ್ತಿದೆ. ತಕ್ಷಣ ಸಂದೀಪ್ ಗೌರಿ ಹಾಗೂ ಶಿವಾಗೆ ಅಷ್ಟಕ್ಕೂ ನಿಮ್ಮ ಜೀವನದಲ್ಲಿ ನಡೆದದ್ದಾದ್ರೂ ಏನು ಅಂತ ಕೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಕಿ ಚಿತ್ರದಲ್ಲಿ ಈಗ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಈಗ ಗೊತ್ತಾಗುವ ವಿಷಯವೇನೆಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಸಂದೀಪ್ನ ಮನೆ ಗೌರಿ ಹಾಗೂ ಶಿವನ ಮನೆಯ ಪಕ್ಕದಲ್ಲೇ ಇರುತ್ತೆ. ಚಿಕ್ಕ ವಯಸ್ಸಿನಿಂದಲೇ ಫ್ರೆಂಡ್ಸ್ ಗಳಾಗಿದ್ದ ಈ ಮೂವರು ಒಟ್ಟಿಗೆ ಆಟವಾಡ್ತಿರ್ತಾರೆ. ಹೀಗೆ ಈ ಮೂವರು ಒಂದು ದಿನ ಆಟವಾಡ್ತಿದ್ದಾಗ ವಾಣಿ ಎಂಬ ಒಬ್ಬಳು ಹುಡುಗಿ ಬರ್ತಾಳೆ. ಆಕೆ ಜೊತೆ ಮಾತನಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಗೊತ್ತಾಗುತ್ತೆ ಆಕೆಗೆ ಮಾತು ಬರೋದಿಲ್ಲ, ಜೊತೆಗೆ ಕಿವಿ ಕೂಡ ಕೇಳೋದಿಲ್ಲ ಅಂತ. 4 ಜನ ಫ್ರೆಂಡ್ಸ್ ಗಳಾಗಿ ಒಟ್ಟಿಗೆ ಆಟ ಆಡೋದು ಸುತ್ತಾಡೋದೆಲ್ಲ ಮಾಡ್ತಿರ್ತಾರೆ. ಆದ್ರೆ ಆ ಊರಲ್ಲಿದ್ದ ಬೇರೆ ಮಕ್ಕಳು ವಾಣಿಗೆ ತುಂಬಾನೇ ತೊಂದರೆ ಕೊಡ್ತಿರ್ತಾರೆ. ನಿನಗೆ ಮಾತು ಬರೋದಿಲ್ಲ, ಕಿವಿ ಕೇಳೋದಿಲ್ಲ ಅಂತ ಆಕೆಯನ್ನ ಯಾವಾಗ್ಲೂ ರ್ಯಾಗ್ ಮಾಡ್ತಿರ್ತಾರೆ. ಆಗ ಸಂದೀಪ್ ಗೌರಿ ಹಾಗೂ ಶಿವ ನಿನಗೆ ಯಾವುದೇ ತೊಂದರೆ ಆಗದ ಹಾಗೆ ನಾವು ನೋಡಿಕೊಳ್ತೀವಿ, ನಿನಗೆ ನಾವು ಮೂವರು ಯಾವಾಗ್ಲೂ ಫ್ರೆಂಡ್ಸ್ ಆಗಿರ್ತೀವಿ ಅಂತ ಪ್ರಾಮಿಸ್ ಮಾಡಿರ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಕೆಲವು ದಿನಗಳ ನಂತರ ನೋಡಿದ್ರೆ ವಾಣಿ ಇದ್ದಕ್ಕಿದ್ದ ಹಾಗೆ ಒಂದು ದಿನ ಕಾಣೆಯಾಗ್ತಾಳೆ. ಯಾರಾದ್ರೂ ವಾಣಿಯನ್ನ ನೋಡಿದ್ರ ಅಂತ ವಿಚಾರಿಸಿದಾಗ ಇವರಿಗೆಲ್ಲ ಒಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗಿರುತ್ತೆ. ಅದೇನಂದ್ರೆ ಆ ಊರಲ್ಲಿ ಯಾರು ಕೂಡ ಇದುವರೆಗೂ ಈ ಮೂವರ ಜೊತೆ ವಾಣಿ ಆಟವಾಡ್ತಿರೋದನ್ನ ನೋಡೇ ಇರೋದಿಲ್ಲ. ಹಾಗೂ ವಾಣಿ ಎಂಬ ಹೆಸರಿನ ಯಾವ ಹುಡುಗಿ ಕೂಡ ಆ ಊರಲ್ಲೇ ಇರೋದಿಲ್ಲ. ಊರಿನ ಜನಗಳ ಮಾತುಗಳನ್ನ ಕೇಳಿದ ಶಿವ, ಸಂದೀಪ್ ಹಾಗೂ ಗೌರಿಗೆ ಒಂದೇ ಸಾರಿ ಶಾಕ್ ಆಗಿರುತ್ತೆ. ನಮ್ಮ ಜೊತೆ ಆಟವಾಡ್ತಿದ್ದ ವಾಣಿ ಯಾರಿಗೂ ಕಾಣಿಸದೇ ಇರೋದಕ್ಕೆ ಹೇಗೆ ಸಾಧ್ಯ ಅಂತ ಸುಮ್ಮನಾಗಿರ್ತಾರೆ. ಈಗ ಪ್ರೆಸೆಂಟ್ ನಲ್ಲಿ ಸ್ವಾಮೀಜಿ ಇವರಿಗೆ ತೊಂದರೆ ಕೊಡ್ತಿರುವ ಆ ಪ್ರೇತಾತ್ಮ ಯಾರು ಅಂತ ಪತ್ತೆ ಮಾಡೋದಕ್ಕೆ ಒಂದು ಪ್ಲಾನ್ ಮಾಡ್ತಾರೆ. ಕೈಯಲ್ಲಿ ವಿಭೂತಿಯನ್ನ ಹಾಕಿಕೊಂಡು ಚೆಕ್ ಮಾಡ್ತಿದ್ದಾಗ ಆ ಪುಸ್ತಕದ ನೆನಪಾಗುತ್ತೆ. ತಕ್ಷಣ ಶಿವ ತಂದಿರುವ ಆ ಪುಸ್ತಕದ 4ನೇ ಚಾಪ್ಟರ್ ಅನ್ನ ಓಪನ್ ಮಾಡ್ತಾರೆ. ಆಗ ಅರ್ಧಂಬರ್ಧ ಸುಟ್ಟು ಹೋಗಿರುವ ಒಂದಷ್ಟು ಪೇಪರ್ ಕಟಿಂಗ್ಗಳು ಸಿಗುತ್ತವೆ. ಅವುಗಳಲ್ಲಿ ಏನಿದೆ ಅಂತ ಸ್ವಾಮೀಜಿ ಓದ್ತಾ ಹೋದಾಗ ನಮಗೆಲ್ಲ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಸ್ನೇಹಿತರೆ, ಚಿತ್ರದ ಶುರುವಿನಲ್ಲಿ ಒಬ್ಬ ವ್ಯಕ್ತಿ ರಾತ್ರಿ ಹೊತ್ತು ರಬ್ಬರ್ ತೋಟದಲ್ಲಿ ಸತ್ತು ಹೋದ ಅಲ್ವಾ? ಆ ತೋಟದಲ್ಲಿ ಸುಮಾರು 30 ವರ್ಷಗಳ ಹಿಂದೆ ಹಲವಾರು ಜನ ಕೆಲಸಗಾರರು ನಿಗೂಢವಾಗಿ ಕಾಣೆಯಾಗಿರ್ತಾರೆ. ಇದನ್ನೆಲ್ಲ ನೋಡಿ ಹೆದರಿಕೊಂಡ ಆ ರಬ್ಬರ್ ತೋಟದ ಓನರ್ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಆ ಕಂಪ್ಲೇಂಟ್ ನಲ್ಲಿ ವಾಣಿ ಎಂಬ ಒಬ್ಬಳು ನರಭಕ್ಷಕಿ ಇಲ್ಲಿ ಕೆಲಸ ಮಾಡುವ ಜನರನ್ನ ಕೊಂದು ತಿಂತಿದ್ದಾಳೆ ಅಂತ ಬರೆದಿರುತ್ತೆ. ಸರಿ, ಆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದ ರಬ್ಬರ್ ತೋಟದ ಓನರ್ ಯಾರು ಅಂತ ನೋಡಿದ್ರೆ
ನೋಡಿದ್ರೆ ಮತ್ತೊಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಸ್ನೇಹಿತರೆ, ಆ ಕಂಪ್ಲೇಂಟ್ ಕೊಟ್ಟಿದ್ದ ಓನರ್ಗಳು ನೋಡೋದಕ್ಕೆ ಸಂದೀಪ್, ಶಿವ ಹಾಗೂ ಗೌರಿ ರೀತಿನೇ ಕಾಣಿಸ್ತಿರ್ತಾರೆ. ತಮ್ಮ ಫೋಟೋಗಳನ್ನ ತಾವೇ ನೋಡಿಕೊಂಡ ಈ ಮೂವರಿಗೆ ಒಂದೇ ಸಾರಿ ಶಾಕ್ ಆಗಿಬಿಡುತ್ತೆ. 30 ವರ್ಷಗಳ ಹಿಂದಿನ ಪೇಪರ್ ನಲ್ಲಿ ನಮ್ಮ ಮೂವರ ಫೋಟೋ ಇರೋದಕ್ಕೆ ಹೇಗೆ ಸಾಧ್ಯ? ಸ್ವಾಮೀಜಿ, ನಮಗೆ ಇದರ ಬಗ್ಗೆ ಏನು ಕೂಡ ಗೊತ್ತಿಲ್ಲ. ಇದನ್ನೆಲ್ಲ ನೋಡಿದ ಆ ಸ್ವಾಮೀಜಿಗೆ ಒಂದು ವಿಷಯ ಕನ್ಫರ್ಮ್ ಆಗುತ್ತೆ. ಅದೇನಂದ್ರೆ 30 ವರ್ಷಗಳ ಹಿಂದೆ ಪೇಪರ್ ನಲ್ಲಿ ಬಂದಿರುವ ಆ ಮೂವರು ಈಗಿರುವ ಶಿವ, ಸಂದೀಪ್ ಹಾಗೂ ಗೌರಿ ರೀತಿನೇ ಕಾಣಿಸ್ತಿದ್ರು. ಇದರರ್ಥ ನೀವು ಮೂವರು ಕೂಡ ಮತ್ತೆ ಮರುಜನ್ಮವನ್ನ ಪಡೆದುಕೊಂಡಿದ್ದೀರಾ. ಹೋದ ಜನ್ಮದಲ್ಲಿ ನಿಮ್ಮಿಂದ ತೊಂದರೆಗೆ ಒಳಪಟ್ಟಿರುವ ಆ ಪ್ರೇತಾತ್ಮ ನಿಮ್ಮ ಮೇಲೆ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಅಂತ ವಾಪಸ್ ಬಂದಿದೆ. ಖಂಡಿತ ನಿಮಗೆ ತೊಂದರೆ ಕೊಡ್ತಿರುವ ಆ ಪ್ರೇತಾತ್ಮ ಆ ವಾಣಿಯದ್ದೇ. ನಿಮ್ಮ ಹಾಗೂ ವಾಣಿ ಮಧ್ಯ ನಡೆದಿರೋದಾದ್ರೂ ಏನು ಅಂತ ತಿಳಿದುಕೊಳ್ಬೇಕು. ತಕ್ಷಣ ನಾವು ಆ ರಬ್ಬರ್ ತೋಟಕ್ಕೆ ಹೋಗೋಣ ಅಂತ ಎಲ್ಲರನ್ನ ಕರೆದುಕೊಂಡು ಹೊರಡ್ತಾರೆ. ಸ್ನೇಹಿತರೆ, ಇವರೆಲ್ಲ ಆ ತೋಟದ ಕಡೆ ಕಾರ್ನಲ್ಲಿ ಬರ್ತಿದ್ದಾಗ ಇವರ ಮೇಲೆ ಮತ್ತೆ ಆ ಪ್ರೇತಾತ್ಮ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಒಂದು ಸಮಯದಲ್ಲಿ ಇವರ ಕಾರು ಇನ್ನೇನೋ ಆಕ್ಸಿಡೆಂಟ್ ಆಗಿ ಸತ್ತು ಹೋಗ್ತಾರೆ ಅನ್ನುವಾಗ ಆ ಸ್ವಾಮೀಜಿ ಬಂದು ಕಾಪಾಡ್ತಾರೆ. ತಪ್ಪಿಸಿಕೊಂಡು ಆ ತೋಟಕ್ಕೆ ಬರೋಷ್ಟ್ರಲ್ಲಿ ಆಗಲೇ ರಾತ್ರಿಯಾಗಿರುತ್ತೆ. ಇಷ್ಟೊತ್ತಲ್ಲಿ ಖಂಡಿತ ಆ ಪ್ರೇತಾತ್ಮಕ್ಕೆ ಶಕ್ತಿ ಜಾಸ್ತಿ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಬೆಳಗಾಗುವವರೆಗೂ ನೀವ್ಯಾರು ಕೂಡ ಕಾರಿನಿಂದ ಕೆಳಗಡೆ ಇಳಿಬಾರದು ಅಂತ ಮಂತ್ರಿಸಿದ ನೀರನ್ನ ಕಾರಿನ ಸುತ್ತ ಸುರಿತಾನೆ. ಮರುದಿನ ಬೆಳಿಗ್ಗೆ ಆಗ್ತಿದ್ದ ಹಾಗೆ ಅಲ್ಲಿಗೆ ಕೆಲಸ ಮಾಡೋದಕ್ಕೆ ಅಂತ ಬಂದ ಜನಗಳ ಬಳಿ ವಾಣಿ ಎಂಬ ಆ ಹುಡುಗಿಯ ಬಗ್ಗೆ ಎನ್ಕ್ವೈರಿ ಮಾಡ್ತಾರೆ. ಆದ್ರೆ ಅಲ್ಲಿ ಕೆಲಸ ಮಾಡ್ತಿದ್ದ ಕೆಲಸಗಾರರೆಲ್ಲ ಹೊಸಬರಾಗಿದ್ದ ಕಾರಣ ಅವರಿಗೆ ವಾಣಿ ಎಂಬ ಹುಡುಗಿಯ ಬಗ್ಗೆ ಏನು ಕೂಡ ಗೊತ್ತಿರೋದಿಲ್ಲ. ನಂತರ ಈ ಹಿಂದೆ ಆ ತೋಟದಲ್ಲಿ ಕೆಲಸ ಮಾಡ್ತಿದ್ದ ಜನಗಳ ಬಗ್ಗೆ ಎನ್ಕ್ವೈರಿ ಮಾಡಿದಾಗ ಒಬ್ಬ ಮಹಿಳೆ ಬಗ್ಗೆ ಗೊತ್ತಾಗುತ್ತೆ. ತಕ್ಷಣವೇ ಆಕೆಯ ಮನೆಗೆ ಹೋಗಿ ವಾಣಿ ಎಂಬ ಹುಡುಗಿಯ ಬಗ್ಗೆ ಎನ್ಕ್ವೈರಿ ಮಾಡ್ತಾರೆ. ಹೌದು ಸ್ವಾಮಿ, ಸುಮಾರು 30 ವರ್ಷಗಳ ಹಿಂದೆ ಈ ತೋಟವನ್ನ ಒಂದು ಫ್ಯಾಮಿಲಿ ಪರ್ಚೇಸ್ ಮಾಡಿತ್ತು. ಆ ಫ್ಯಾಮಿಲಿಯವರು ಇಲ್ಲಿಗೆ ಬರುವಾಗ ವಾಣಿ ಎಂಬ ಒಬ್ಬಳು ಹುಡುಗಿಯನ್ನ ಕೆಲಸಕ್ಕೆ ಕರೆದುಕೊಂಡು ಬಂದಿದ್ರು. ವಾಣಿಗೆ ಮಾತುಗಳು ಬರ್ತಿರ್ಲಿಲ್ಲ, ಜೊತೆಗೆ ಕಿವಿ ಕೂಡ ಕೇಳಿಸ್ತಿರ್ಲಿಲ್ಲ. ಹೀಗಿರುವಾಗ್ಲೇ ಇದ್ದಕ್ಕಿದ್ದ ಹಾಗೆ ಈ ತೋಟಕ್ಕೆ ಕೆಲಸಕ್ಕೆ ಅಂತ ಬರ್ತಿದ್ದ ಜನಗಳು ನಿಗೂಢವಾಗಿ ಕಾಣೆಯಾಗೋದಕ್ಕೆ ಶುರು ಮಾಡಿದ್ರು. ಇದಾಗಿ ಕೆಲವು ತಿಂಗಳುಗಳ ನಂತರ ನೋಡಿದ್ರೆ ಈ ತೋಟವನ್ನ ಪರ್ಚೇಸ್ ಮಾಡಿದ್ದ ಆ ಮೂವರು ಓನರ್ಗಳು ವಾಣಿನೇ ನರಭಕ್ಷಕಿ, ಆಕೆನೆ ತೋಟದಲ್ಲಿ ಕೆಲಸ ಮಾಡುವ ಜನರನ್ನ ಕಿಡ್ನಾಪ್ ಮಾಡಿ ಕೊಂದು ತಿಂತಿದ್ದಾಳೆ ಅಂತ ಕಂಪ್ಲೇಂಟ್ ಕೊಟ್ರು. ಹಾಗೆ ಕಂಪ್ಲೇಂಟ್ ಕೊಟ್ಟ ಸ್ವಲ್ಪ ಸಮಯದಲ್ಲೇ ಆ ಮೂವರು ಓನರ್ಗಳು ಕೂಡ ನಿಗೂಢವಾಗಿ ಕಾಣೆಯಾದ್ರು. ಅಂದಿನಿಂದ ವಾಣಿ ಕೂಡ ಯಾರ ಕಣ್ಣಿಗೂ ಕಾಣಿಸಲೇ ಇಲ್ಲ. ಸ್ವಾಮಿ, 4 ಜನ ಅಂದಿನಿಂದ ಏನಾದ್ರು ಅಂತ ಯಾರಿಗೂ ಕೂಡ ಗೊತ್ತೇ ಇಲ್ಲ. ಆದ್ರೆ ಇವೆಲ್ಲ ಘಟನೆಗಳು ನಡೀತಿರುವಾಗ್ಲೇ ಈ ತೋಟದಲ್ಲಿ ಒಂದು ದೊಡ್ಡ ನಾಗದೇವರ ಹುತ್ತ ಕ್ರಿಯೇಟ್ ಆಯ್ತು. ನಾವು ಆ ನಾಗದೇವರಿಗೆ ಪ್ರತಿದಿನ ಪೂಜೆ ಮಾಡ್ತಾ ಹೋದ್ವಿ. ಅಂದಿನಿಂದ ಈ ತೋಟದಲ್ಲಿ ಯಾವುದೇ ದುರ್ಘಟನೆಗಳು ನಡೀತಿಲ್ಲ. ನಮ್ಮನ್ನೆಲ್ಲ ಆ ನಾಗದೇವರೇ ಕಾಪಾಡ್ತಿರೋದು ಅಂತ ಹೇಳ್ತಾಳೆ. ತಕ್ಷಣವೇ ಸ್ವಾಮೀಜಿ ಎಲ್ಲರನ್ನ ಕರೆದುಕೊಂಡು ಆ ಮಹಿಳೆ ಹೇಳ್ತಿರುವ ಹುತ್ತದ ಬಳಿ ಬರ್ತಾರೆ. ಆ ಹುತ್ತವನ್ನ ನೋಡ್ತಿದ್ದ ಹಾಗೇನೆ ಶಿವ, ಸಂದೀಪ್ ಹಾಗೂ ಗೌರಿ ಕೈ ಮುಗಿಯೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಆ ಹುತ್ತವನ್ನ ಸೂಕ್ಷ್ಮವಾಗಿ ಗಮನಿಸಿದ ಸ್ವಾಮೀಜಿಗೆ ಏನೋ ಅನುಮಾನ ಬರುತ್ತೆ. ತಕ್ಷಣ ಆ ಹುತ್ತವನ್ನ ಒಡೆದು ನೋಡಿದ್ರೆ ಶಾಕಿಂಗ್ಲಿ ಅದರ ಒಳಗಡೆ ಒಂದು ಮನುಷ್ಯನ ಸ್ಕೆಲಿಟನ್ ಇರುತ್ತೆ. ಇದನ್ನ ನೋಡಿದ ಎಲ್ಲರಿಗೂ ಒಂದೇ ಸಾರಿ ಶಾಕ್ ಆಗಿಬಿಡುತ್ತೆ. ಇಲ್ಲಿರುವ ಜನಗಳು ಅಂದುಕೊಳ್ತಿರುವ ಹಾಗೆ ಈ ಹುತ್ತದಲ್ಲಿ ಯಾವುದೇ ನಾಗದೇವರು ವಾಸ ಮಾಡ್ತಿಲ್ಲ. ಇದರ ಒಳಗಡೆ ಇರುವ ಪ್ರೇತಾತ್ಮ ಜನರಿಂದ ಪೂಜೆಗಳನ್ನ ಪಡೆದುಕೊಂಡು ದಿನಗಳು ಕಳೆದಂತೆ ಮತ್ತಷ್ಟು ಶಕ್ತಿಶಾಲಿ ಆಗ್ತಿದೆ. ಸ್ವಾಮೀಜಿ ಹೀಗೆ ಹೇಳ್ತಿರುವಾಗ್ಲೇ ಅಸಲಿಗೆ 30 ವರ್ಷಗಳ ಹಿಂದೆ ನಡೆದದಾದ್ರೂ ಏನು ಅಂತ ಮತ್ತೊಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, 30 ವರ್ಷಗಳ ಹಿಂದೆ ನೋಡೋದಕ್ಕೆ ಆಲ್ಮೋಸ್ಟ್ ಸಂದೀಪ್, ಶಿವ ಹಾಗೂ ಗೌರಿ ರೀತಿನೇ ಇದ್ದ ಮೂವರು ಈ ತೋಟವನ್ನ ಪರ್ಚೇಸ್ ಮಾಡಿರ್ತಾರೆ. ತಮ್ಮ ಜೊತೆ ಕಿವಿ ಕೇಳದ ಹಾಗೂ ಮಾತುಗಳು ಬಾರದ ವಾಣಿ ಎಂಬ ಒಬ್ಬಳು ಹುಡುಗಿಯನ್ನ ಮನೆ ಕೆಲಸಕ್ಕೆ ಕರೆದುಕೊಂಡು ಬಂದಿರ್ತಾರೆ. ನಂತರದ ಸೀನ್ ನಲ್ಲಿ ನೋಡಿದ್ರೆ ನಮಗೆ ಮತ್ತೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಪ್ರೆಸೆಂಟ್ ನಲ್ಲಿ ನಾವು ನೋಡ್ತಿರುವ ಆ ಸ್ವಾಮೀಜಿ ಹೋದ ಜನ್ಮದಲ್ಲಿ ಪಾಂಡೆಯಾಗಿ ಅದೇ ಊರಲ್ಲಿ ವಾಸ ಮಾಡ್ತಿರ್ತಾನೆ. ಒಂದು ದಿನ ಪಾಂಡೆ ಹಾಗೂ ಅವನ ಫ್ರೆಂಡ್ ಬೈಕ್ ನಲ್ಲಿ ಹೋಗ್ತಿದ್ದಾಗ ವಾಣಿಯನ್ನ ನೋಡಿ ಇಷ್ಟಪಡೋದಕ್ಕೆ ಶುರು ಮಾಡಿರ್ತಾನೆ. ದಿನಗಳು ಕಳೆದಂತೆ ಆಕೆಯ ಹಿಂದೆ ಹಿಂದೆ ಸುತ್ತಾಡೋದಕ್ಕೆ ಶುರು ಮಾಡ್ತಾನೆ. ಆಗಲೇ ಪಾಂಡೆಗೆ ಗೊತ್ತಾಗಿರುತ್ತೆ ವಾಣಿಗೆ ಕಿವಿಗಳು ಕೇಳೋದಿಲ್ಲ ಹಾಗೂ ಮಾತುಗಳು ಕೂಡ ಬರೋದಿಲ್ಲ ಅಂತ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ನಾವ್ಯಾರು ಎಕ್ಸ್ಪೆಕ್ಟ್ ಮಾಡಿರದ ಒಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಸ್ನೇಹಿತರೆ, ಅಸಲಿಗೆ ಆ ತೋಟವನ್ನ ಪರ್ಚೇಸ್ ಮಾಡಿರುವ ಸಂದೀಪ್, ಶಿವ ಹಾಗೂ ಗೌರಿ ಈ ಮೂವರು ಕೂಡ ಕ್ಯಾನಿಬಲ್ಸ್ ಅಂದ್ರೆ ಮನುಷ್ಯರನ್ನ ತಿನ್ನುವ ನರಭಕ್ಷಕರಾಗಿರ್ತಾರೆ. ಈ ಹಿಂದೆ ಕೊಲೆ ಮಾಡಿದ್ದ ಕಾರಣ ಪೊಲೀಸರಿಂದ ತಪ್ಪಿಸಿಕೊಂಡು ಸಿಟಿಯಿಂದ ಔಟ್ಸ್ಕರ್ಟ್ ನಲ್ಲಿದ್ದ ಈ ತೋಟವನ್ನ ಪರ್ಚೇಸ್ ಮಾಡಿರ್ತಾರೆ. ಆದರೆ ದಿನಗಳು ಕಳೆದಂತೆ ಮತ್ತೆ ಮನುಷ್ಯನ ಮಾಂಸವನ್ನ ತಿನ್ಬೇಕು ಅಂತ ಆಸೆಯಾಗಿ ತೋಟದಲ್ಲಿ ಕೆಲಸ ಮಾಡ್ತಿದ್ದ ಜನರನ್ನ ಕೊಲೆ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಆದ್ರೆ ಈ ವಿಷಯ ವಾಣಿಗೆ ಗೊತ್ತಾಗದೆ ತನ್ನ ಪಾಡಿಗೆ ತಾನು ಕೆಲಸ ಮಾಡ್ತಿರ್ತಾಳೆ.
ಹೀಗಿರುವಾಗಲೇ ಒಂದು ದಿನ ಸಂದೀಪ್ ಒಂದು ಡೆಡ್ ಬಾಡಿಯನ್ನ ಹೆಗಲ ಮೇಲೆ ಹಾಕಿಕೊಂಡು ತೋಟದ ಮನೆಗೆ ತೆಗೆದುಕೊಂಡು ಹೋಗ್ತಿರೋದನ್ನ ವಾಣಿ ನೋಡಿರ್ತಾಳೆ. ಅನುಮಾನ ಬಂದು ತಕ್ಷಣ ಫಾಲೋ ಮಾಡ್ತಾ ಹೋದಾಗ ಗೊತ್ತಾಗಿರುತ್ತೆ ಇವರೇ ಕೊಲೆ ಮಾಡಿ ಮನುಷ್ಯರನ್ನ ತಿಂತಿರೋದು ಅಂತ. ವಾಣಿಗೆ ತಮ್ಮ ವಿಷಯ ಗೊತ್ತಾಯ್ತು ಅಂತ ಆ ಮೂವರಿಗೂ ಗೊತ್ತಾಗಿರುತ್ತೆ. ತಕ್ಷಣವೇ ಆಕೆಯನ್ನ ಒಂದು ರೂಮ್ ನ ಒಳಗಡೆ ಕೂಡಿ ಹಾಕಿ ಕೊಲೆ ಮಾಡ್ಬೇಕು ಅಂತ ಪ್ರಯತ್ನ ಪಡ್ತಾರೆ. ಆಗ ಹೇಗೋ ಮಾಡಿ ತಪ್ಪಿಸಿಕೊಂಡ ವಾಣಿ ಇನ್ನೇನು ಅಲ್ಲಿಂದ ಎಸ್ಕೇಪ್ ಆಗ್ಬೇಕು ಅನ್ನುವಾಗ ಒಬ್ಬ ವ್ಯಕ್ತಿ ಅಡ್ಡ ಬರ್ತಾನೆ. ನೋಡಿದ್ರೆ ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಚಿತ್ರದ ಮೊದಲ ಸೀನ್ ನಲ್ಲಿ ರಬ್ಬರ್ ತೋಟದಲ್ಲಿ ಸತ್ತಿದ್ದ ಆ ವ್ಯಕ್ತಿನೇ ವಾಣಿಯನ್ನ ಹಿಡಿದು ಆಕೆಯ ಮೇಲೆ ಅತ್ಯಾಚಾರ ಮಾಡಿಬಿಡ್ತಾನೆ. ನಂತರ 4 ಜನ ಸೇರಿ ಇನ್ನೇನು ವಾಣಿಯನ್ನ ಸಾಯಿಸಿ ಬಿಡ್ತಾರೆ ಅನ್ನುವಾಗ ಪಾಂಡೆ ಅಲ್ಲಿಗೆ ಬಂದಿರ್ತಾನೆ. ಅವರೆಲ್ಲರ ಜೊತೆ ತುಂಬಾ ಹೊತ್ತು ಫೈಟ್ ಮಾಡಿ ಕಡೆಗೂ ವಾಣಿಯನ್ನ ತನ್ನ ಬೈಕ್ ನಲ್ಲಿ ಕರೆದುಕೊಂಡು ಎಸ್ಕೇಪ್ ಆಗ್ತಾನೆ. ಆದ್ರೆ ಅಷ್ಟರಲ್ಲೇ ಅವರ ಗಾಡಿಯನ್ನ ಫಾಲೋ ಮಾಡ್ತಾ ಬರ್ತಿದ್ದ ಇಮ್ಮೂವರು ಅವರ ಮೇಲೆ ಫೈರಿಂಗ್ ಮಾಡಿ ಆಕ್ಸಿಡೆಂಟ್ ಮಾಡಿಬಿಡ್ತಾರೆ. ಆ ಮೂವರು ಮೊದಲಿಗೆ ವಾಣಿಯ ಮುಂದೆನೆ ಪಾಂಡೆಯನ್ನ ಹೊಡೆದು ಸಾಯಿಸಿ ಬಿಡ್ತಾರೆ. ನಂತರ ವಾಣಿಯನ್ನ ಕೂಡ ಸಾಯಿಸಬೇಕು ಅಂತ ಹತ್ತಿರ ಹೋದಾಗ ಗನ್ ಫೈರ್ ಆಗಿದ್ದ ಕಾರಣ ಆಕೆ ಆಲ್ಮೋಸ್ಟ್ ಸಾಯೋದ್ರಲ್ಲಿರ್ತಾಳೆ. ಆಕೆ ಇಲ್ಲೇ ನರಳಿ ಸಾಯಿಲಿ ಅಂತ ಪಾಂಡೆಯ ಡೆಡ್ ಬಾಡಿಯನ್ನ ಕಾರ್ನ ಡಿಕ್ಕಿ ಒಳಗಡೆ ಹಾಕಿಕೊಂಡು ಅಲ್ಲಿಂದ ಹೊರಟು ಹೋಗ್ತಾರೆ. ಹೀಗೆ ಸಮಯ ಕಳೆದಂತೆ ಗನ್ ಫೈರಿಂಗ್ ನಿಂದಾಗಿ ವಾಣಿಗೆ ಮತ್ತಷ್ಟು ಬ್ಲಡ್ ಲಾಸ್ ಆಗಿ ಒದ್ದಾಡೋದಕ್ಕೆ ಶುರು ಮಾಡ್ತಾಳೆ. ಅದೇ ಸಮಯಕ್ಕೆ ಸರಿಯಾಗಿ ಒಬ್ಬ ಸಾಧು ಅದೇ ರಸ್ತೆಯಲ್ಲಿ ಹೋಗ್ತಿರ್ತಾರೆ. ಈಕೆಗೆ ಏನಾಗಿದೆ ಅಂತ ಅರ್ಥ ಮಾಡಿಕೊಂಡು ಒಂದು ವರವನ್ನ ಕೊಡ್ತಾರೆ. ಒಂದಲ್ಲ ಒಂದು ದಿನ ಖಂಡಿತ ನೀನು ಆ ಮೂವರ ಮೇಲೆ ಸೇಡನ್ನ ತೀರಿಸಿಕೊಳ್ತೀಯ. ಹೀಗೆ ಹೇಳ್ತಾ ವಾಣಿಯ ಸುತ್ತ ಒಂದು ಹುತ್ತದ ರೀತಿ ಕಟ್ತಾರೆ. ಮತ್ತೊಂದು ಕಡೆ ಆ ಮೂವರು ಇನ್ಮೇಲೆ ನಾವಿಲ್ಲಿರೋದು ಸೇಫ್ ಅಲ್ಲ ಅಂತ ಅಲ್ಲಿಂದ ಹೊರಡೋದಕ್ಕೆ ರೆಡಿ ಆಗ್ತಾರೆ. ಹೊರಡುವಾಗ ವಾಚ್ಮ್ಯಾನ್ಗೆ ಬೇಕಂತಲೇ ಆ ವಾಣಿನೇ ಕೊಲೆ ಮಾಡ್ತಿರೋದು, ಅವಳೇ ಮನುಷ್ಯರನ್ನ ಕೊಂದು ತಿಂತಿರೋದು ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಆ ವಾಚ್ಮ್ಯಾನ್ ನೋಡಿದ್ರೆ ಇವರು ಹೇಳ್ತಿರೋದು ನಿಜ ಇರಬೇಕು ಅಂದುಕೊಂಡು ಊರಲ್ಲೆಲ್ಲ ಇದನ್ನೇ ಹೇಳಿಬಿಡ್ತಾನೆ. ಮತ್ತೊಂದು ಕಡೆ ಕಾರ್ನಲ್ಲಿ ಸ್ಪೀಡ್ ಆಗಿ ಹೋಗ್ತಿದ್ದ ಆ ಮೂವರ ಕಾರಿಗೆ ಒಂದು ದೊಡ್ಡ ಆಕ್ಸಿಡೆಂಟ್ ಆಗಿ ಬಿಡುತ್ತೆ. ಆ ಮೂವರು ನರಭಕ್ಷಕರು ಕೂಡ ಆನ್ ದ ಸ್ಪಾಟ್ ಸತ್ತು ಹೋಗ್ತಾರೆ. ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗಿ ಚಿತ್ರದ ಕಥೆ ಈಗ ಪ್ರೆಸೆಂಟ್ ಗೆ ಬರುತ್ತೆ. ಈಗ ವಾಣಿಯ ಆತ್ಮ ಶಿವ ಸಂದೀಪ್ ಹಾಗೂ ಗೌರಿಯ ಮೇಲೆ ಅಟ್ಯಾಕ್ ಮಾಡಿ ಅವರನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡುತ್ತೆ. ಆದ್ರೆ ಸ್ವಾಮೀಜಿ ಅವರನ್ನ ಕಾಪಾಡಬೇಕು ಅಂತ ಅಡ್ಡ ಹೋದಾಗ ವಾಣಿಯ ಪ್ರೇತಾತ್ಮಕ್ಕೆ ಪಾಂಡೆ ರೀತಿನೇ ಇರುವ ಸ್ವಾಮೀಜಿ ಕಣ್ಣಿಗೆ ಬೀಳ್ತಾನೆ. ಸ್ವಾಮೀಜಿ ವಾಣಿಯ ಪ್ರೇತಾತ್ಮವನ್ನ ತಡೆದು ವಾಣಿ ನಿನಗಾಗಿರುವ ಅನ್ಯಾಯಕ್ಕೆ ಆ ಮೂವರನ್ನ ಕೊಲೆ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ಆದ್ರೆ ನಿನ್ನ ಸಾವಿಗೆ ಕಾರಣರಾದವರು ಹೋದ ಜನ್ಮದಲ್ಲೇ ಸತ್ತು ಹೋಗಿದ್ದಾರೆ. ನೀನೀಗ ಕೊಲೆ ಮಾಡ್ತಿರುವ ಸಂದೀಪ್, ಶಿವ ಹಾಗೂ ಗೌರಿ ನೋಡೋದಕ್ಕೆ ಕೇವಲ ಆ ಮೂವರ ರೀತಿ ಕಾಣಿಸ್ತಿದ್ದಾರಷ್ಟೇ. ಇವರನ್ನ ಕ್ಷಮಿಸಿ ಬಿಡು, ನಿನ್ನ ಆತ್ಮಕ್ಕೆ ಮೋಕ್ಷ ಸಿಗುವ ಹಾಗೆ ನಾನು ಮಾಡ್ತೀನಿ ಅಂತ ಹೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ನಂತರದ ಸೀನ್ ನಲ್ಲಿ ಇವರೆಲ್ಲ ಸೇರಿ ವಾಣಿಯ ಅಸ್ಥಿಪಂಜರಕ್ಕೆ ಅಂತಿಮ ಸಂಸ್ಕಾರವನ್ನ ಮಾಡ್ತಾರೆ. ಆ ಮೂಲಕ ಸ್ವಾಮೀಜಿ ವಾಣಿಯ ಪ್ರೇತಾತ್ಮಕ್ಕೆ ಶಾಂತಿ ಕೊಡಿಸಿ ಈ ಮೂವರನ್ನ ಕಾಪಾಡ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಹಲವು ತಿಂಗಳುಗಳ ನಂತರ ಮತ್ತೊಬ್ಬಳು ಹುಡುಗಿಯ ದೇಹದಲ್ಲಿ ಒಂದು ಪ್ರೇತಾತ್ಮ ಇದೆ ಅಂತ ಗೊತ್ತಾಗಿ ಈ ಸ್ವಾಮೀಜಿ ಒಂದು ಮನೆಗೆ ಹೋಗ್ತಾನೆ. ಅಲ್ಲಿಗೆ ಹೋಗಿ ನೋಡಿದ್ರೆ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ ಶಾಕಿಂಗ್ಲಿ ಆ ಹುಡುಗಿ ನೋಡೋದಕ್ಕೆ ವಾಣಿ ರೀತಿನೇ ಕಾಣಿಸ್ತಿರ್ತಾಳೆ. ಪಾಂಡೆ ಕೊನೆಗೂ ನನ್ನನ್ನ ಹುಡುಕಿಕೊಂಡು ಬಂದಲ್ಲ ಅಂತ ನಗ್ತಾಳೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಚಿತ್ರದ ಕ್ಲೈಮ್ಯಾಕ್ಸ್ ಅನ್ನ ನೋಡಿದ್ರೆ ಇದರ ಪಾರ್ಟ್ ಆದಷ್ಟು ಬೇಗ ಬರುತ್ತೆ ಅಂತ ಅನ್ಸುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.